ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನದಿಂದ. ಆತನು ಶಾಸ್ತ್ರಿಗಳನ್ನು, ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು. ಅವನಿಗೊಂದು ಮೂಗದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅಲ್ಲಿ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತೆಂದು ಉತ್ತರ ಕೊಟ್ಟನು. ಅದಕ್ಕಾತನು, ಎಲ್ಲಾ ನಂಬಿಕೆ ಇಲ್ಲದಂಥ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು, ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಅಂದನು. ಅದಕ್ಕೆ ಯೇಸು, ನಂಬುವುದು ನಿನ್ನ ಕೈಲಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂದು ಅವನಿಗೆ ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಈಗ ಶಿಷ್ಯರು ತೋರ್ವಿಕೆಗೆ ಯೇಸುವಿನ ಶಿಷ್ಯರಾಗಿ ಕಾಣಿಸಿಕೊಂಡರೂ ಕೂಡ ಯೇಸುಕ್ರಿಸ್ತನಿಗಿರುವ ಶಕ್ತಿಯನ್ನು ತೋರ್ಪಡಿಸಲಿಕ್ಕಾಗದೇ ಇರುವುದರಿಂದ ಅವರು ಜನರ ಮಧ್ಯದಲ್ಲಿ ನಿಂದೆಯ ಪಾಲಾದರು. ಹಾಗೆ ತನ್ನ ಶಿಷ್ಯರು ನಿಂದೆಯ ಪಾಲಾಗುತ್ತಿರುವಾಗ ಯೇಸುಕ್ರಿಸ್ತನು ಏನ್ಮಾಡುತ್ತಾರೆ ಗೊತ್ತಾ? ಒಂದು ಕಡೆ ಅವರನ್ನು ಗದರಿಸುತ್ತಲೇ ಮತ್ತೊಂದು ಕಡೆ ಆತನು ಮಾಡುವ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ಯಾವುದು ಆ ಅದ್ಭುತ? ನೀವು ಜಾಗ್ರತೆಯಿಂದ ಈ ಹುಡುಗನನ್ನು ನೋಡುವುದಾದರೆ, ಈ ಹುಡುಗನಿಗೆ ಹಿಡಿದಿರುವಂತಹ ದುರಾತ್ಮ, ಅಪವಿತ್ರಾತ್ಮ ಎಷ್ಟು ರೀತಿಯಲ್ಲಿ ಅವನನ್ನು ಕಾಡಿಸಿ ಪೀಡಿಸುತ್ತೆ ಎಂಬುದಾಗಿ ನಾನು ಬೇಗನೆ ಹಂಚಿಕೊಳ್ತೇನೆ, ಕೇಳಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅಲ್ಲಿ ಅವನನ್ನು ಕೆಳಗೆ ಬೀಳಿಸುತ್ತಾ ಇತ್ತಂತೆ. ಮೊದಲು ಮಾಡುವ ಕೆಲಸ ಏನಂತೆ? ಸೈತಾನನು ಮಾಡುವ ಕೆಲಸ ಏನು? ಬೀಳಿಸುವುದು. ಅದಕ್ಕೆ ನಮ್ಮಲ್ಲಿಯೂ ಕೆಲವರು ಮತ್ತೆ ಬಿದ್ದಿದ್ದೇನೆ ದೇವ್ರೆ, ಬಿದ್ದಿರೋದಲ್ಲ, ಬೀಳಿಸಿಬಿಟ್ಟಿದ್ದಾನೆ. ಅರ್ಥವಾಯ್ತಾ? ಮತ್ತೆ ಪಾಪದಲ್ಲಿ ಬಿದ್ದೆ ದೇವರೇ, ಹೌದಲ್ಲವೇ? ಇನ್ಯಾವ್ಯಾವುದರಲ್ಲಿ ಬಿದ್ದು ಹೋಗ್ತಾರೋ ಗೊತ್ತಿಲ್ಲ. ಅಪವಿತ್ರತೆಯಲ್ಲಿ ಬಿದ್ದಿದ್ದೇನೆ ದೇವರೇ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಈ ದಿನ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡುವಂತಹ ನಮ್ಮನ್ನು ಸೈತಾನನು ಎಲ್ಲೆಲ್ಲಿ ಬೀಳಿಸುತ್ತಿದ್ದಾನೆ? ಎಲ್ಲಿ ಬೀಳಿಸುತ್ತಿದ್ದಾನೆ? ಯಾವ ಪಾಪದಲ್ಲಿ ಬೀಳಿಸುತ್ತಿದ್ದಾನೆ? ಯಾವ ಶೋಧನೆಯಲ್ಲಿ ಬೀಳಿಸುತ್ತಿದ್ದಾನೆ? ಎಲ್ಲಿ ನಿಮ್ಮನ್ನು ವಶಪಡಿಸಿಕೊಳ್ತಿದ್ದಾನೆ? ಸೈತಾನನ ಕೆಲಸವೇನೆಂದರೆ ನಿಮ್ಮನ್ನು ಬೀಳಿಸುವುದೇ. ಅದಕ್ಕೆ ಬೀಳಿಸುತ್ತಾ ಇದ್ದಾನೆ. ಎರಡನೇದು, ಆಗ ಅವನು ನೊರೆ ಸುರಿಸುತ್ತಾ ಇದ್ದನು. ಕರಕರನೆ ಹಲ್ಲು ಕಡಿಯುತ್ತಾನೆ, ಮೂರ್ಛೆ ಹೋಗುತ್ತಾನೆ. ಸಾಧಾರಣವಾಗಿ ನಾವು ಕೆಲವರು ಮೂರ್ಛೆ ಹೋಗುವುದನ್ನು ನೋಡ್ತೇವೆ. ಹಾಗೆ ಅವರು ಮೂರ್ಛೆ ಹೋಗುವಾಗ ಸಾಧಾರಣವಾಗಿ ಅವರು ನಾಲಿಗೆ ಕಡಿದುಕೊಳ್ತಾರೆ, ರಕ್ತ ಕೂಡ ಸುರಿಯುತ್ತೆ, ಹಲ್ಲು ಕೂಡ ಕಡಿಯುತ್ತಾರೆ. ಅದಕ್ಕೆ ನಾವು ಮೂರ್ಛೆ ವ್ಯಾಧಿ ಅಂತ ಕರೆಯುತ್ತೇವೆ. ಈ ಅಪವಿತ್ರಾತ್ಮ ಈ ಹುಡುಗನಿಗೆ ಹಿಡಿದಿರುವಾಗ ಅವನು ಬಿದ್ದು ಹೋಗ್ತಾ ಇದ್ದ, ನೊರೆ ಸುರಿಸುತ್ತಾ ಇದ್ದ, ಹಲ್ಲು ಕಡಿಯುತ್ತಾ ಇದ್ದ, ಮೂರ್ಛೆ ಹೋಗುತ್ತಾ ಇದ್ದ. ಈ ರೀತಿಯಾಗಿ ಆ ದೆವ್ವ ಪೀಡಿಸುತ್ತಾ ಇತ್ತು. 20ನೇ ವಚನ. ದೆವ್ವವು ಯೇಸುವನ್ನು ಕಂಡ ಕೂಡಲೇ ಅವನನ್ನು ಬಹಳವಾಗಿ ಒದ್ದಾಡಿಸಿತು. ಹಾಗೆ ಒದ್ದಾಡಿಸಿದ್ದರಿಂದ ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಉರುಳಾಡುತ್ತಾ ಇದ್ದನು. ಆನಂತರ ಇವನಿಗೆ ಹೀಗಾಗಿ ಎಷ್ಟು ದಿನಗಳಾದುವು ಎಂದು ಯೇಸು ಕೇಳಲು, ಅಂದರೆ ಯೇಸುವಿಗೆ ಗೊತ್ತಿಲ್ಲದಕ್ಕಾಗಿ ಕೇಳಿಲ್ಲ, ಸುತ್ತಲಿರುವವರಿಗೆ ಗೊತ್ತಾಗುವುದಕ್ಕಾಗಿ. ಆಗ ತಂದೆ ಹೇಳ್ತಾನೆ, ಬಾಲ್ಯದಿಂದಲೇ, ಚಿಕ್ಕಂದಿನಿಂದಲೇ ಈ ಸಮಸ್ಯೆ ಇದೆ ಯೇಸುವೇ. ನನಗಿರೋದು ಒಬ್ಬನೇ ಒಬ್ಬ ಮಗನು.
ಈ ಒಬ್ಬನೇ ಒಬ್ಬ ನನ್ನ ಮಗನನ್ನು ಅಪವಿತ್ರಾತ್ಮ ಬಂಧಿಸಿಬಿಟ್ಟಿದೆ. ಅಪವಿತ್ರಾತ್ಮ ಅಂತ ಇದೆಯಲ್ಲವೇ? ನೋಡೋಣ ಬನ್ನಿ. 25ನೇ ವಚನದ ಕೊನೆಯ ಸಾಲು. ಅಷ್ಟೇ ಅಲ್ಲ, ಎಲೇ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ. ಮೂಗ ದೆವ್ವ ಮಾತಾಡಲಾರನು, ಕಿವುಡ ದೆವ್ವ ಕೇಳಿಸಿಕೊಳ್ಳಲಾರನು, ಕೂಗಾಡೋದು. ನೀವು ಲೂಕ ಸುವಾರ್ತೆ 9ನೇ ಅಧ್ಯಾಯ 39ನೇ ವಚನದಲ್ಲಿ ನೋಡೋದಾದ್ರೆ, ಈ ದೆವ್ವ ಹಿಡಿದಂತಹ ಹುಡುಗನು ಸಡನ್ನಾಗಿ ಕಿರ್ಚಾಡಿ ಕೂಗಾಡುತ್ತಾ ಇರುತ್ತಾನೆ. ಅಂದರೆ ಕಿರ್ಚಾಡೋದು, ಕೂಗಾಡೋದು ಅಂದ್ರೆ ಮೂಕನಾಗಿದ್ರು ಕೂಡ, ಮೂಕನಾಗಿರುವವರು ಕಿರ್ಚುತ್ತಾರಲ್ಲವೇ? ಮೂಕನಾಗಿರುವವನು ನರಳುತ್ತಾ ಕಿರ್ಚಾಡುತ್ತಿರುತ್ತಾನೆ. ಒಂದು ಸಾರಿ ಆಲೋಚಿಸಿ ನೋಡಿ, ಪಾಪ ಈ ಹುಡುಗನಿಗೆ ಸೈತಾನನು ಹೇಗೆ ಎಷ್ಟು ಒದ್ದಾಡಿಸಿ ಪೀಡಿಸಿದ ನೋಡಿ. ಚಿಕ್ಕಂದಿನಿಂದಲೇ ಮೂಗ ದೆವ್ವ ಹಿಡಿದಿತ್ತು, ಕಿವುಡ ದೆವ್ವ ಹಿಡಿದಿತ್ತು. ಫಲಿತವಾಗಿ ಪಾಪ ಅವನು ಬಿದ್ದೋಗ್ತಾ ಇದ್ದ, ನೊರೆ ಸುರಿಸುತ್ತಾ ಇದ್ದ, ಹಲ್ಲು ಕಡಿಯುತ್ತಾ ಇದ್ದ, ಗಟ್ಟಿಯಾಗಿ ಕಿರುಚಾಡುತ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ಮನೆಯಿಂದ ಹೊರಗೇನಾದರೂ ಹೋದ್ರೆ ಯಾವ ಬೆಂಕಿಯಲ್ಲಿ ಬೀಳುತ್ತಾನೆಂದು, ಯಾವ ನೀರೊಳಗೆ ಬೀಳುತ್ತಾನೆಂದು ಗೊತ್ತಿಲ್ಲ. ಯಾರೋ ಒಬ್ರು ಬಂದು, ಅಯ್ಯ ನಿನ್ನ ಮಗ ಅಲ್ಲಿ ಸುಟ್ಟಿ ಸಾಯ್ತಿದ್ದಾನೆ, ಯಾಕೆ ಏನಾಯ್ತು? ಕೆಲವರು ಚಳಿ ಕಾಯಿಸಿಕೊಳ್ತಾ ಕೂತ್ರೆ ಆ ಬೆಂಕಿಯೊಳಗಡೆ ಹೋಗಿ ಧುಮುಕಿದ. ಅಲ್ಲಿ ಬೆಂಕಿ ಇದ್ರೆ ಬೆಂಕಿಯೊಳಗಡೆ ಧುಮುಕಿದ. ಬೆಂಕಿಯಲ್ಲಿಯೂ ಬೈಬಲ್ನಲ್ಲಿದೆಯಲ್ಲವೇ, ಬೆಂಕಿಯೊಳಗೆ, ನೀರಿನೊಳಗೆ ಕೆಡುತ್ತಾ ಇತ್ತು. ಇವನ ತಂದೆ ಏನಾದ್ರೂ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಳ್ಳಿ, ಯಾರೋ ಬಂದು, ನೋಡಯ್ಯ ನಿನ್ ಮಗ ನೀರಲ್ಲಿ ಧುಮುಕಿದಾನೆ. ಆಗ ಓಡೋಡಿ ತಂದೆ ಬರಬೇಕು, ನೀರಲ್ಲಿ ಬಿದ್ದಿರುವ ಮಗನನ್ನು ರಕ್ಷಿಸಿಕೊಳ್ಬೇಕು. ನೋಡಯ್ಯ, ಮತ್ತೆ ನಿನ್ನ ಮಗನು ಬೆಂಕಿಯೊಳಗೆ ಧುಮುಕಿದ, ಮೈಯೆಲ್ಲ ಸುಡುತ್ತಿದೆ. ತಂದೆ ಪಾಪ ಓಡೋಡಿ ಬಂದ್ರೆ ಮಗನೇನು ಬೆಂಕಿಯಲ್ಲಿ ಸುಡುತ್ತಾ ಇದ್ದ. ಕೈ ಸುಟ್ಟೋಗ್ತಾ ಇದ್ವು, ಕಾಲು ಸುಟ್ಟೋಗ್ತಾ ಇದ್ವು. ಇಲ್ಲವೇ ಅಕಸ್ಮಾತಾಗಿ ನೀರಲ್ಲಿ ಬಿದ್ರೆ, ಮುಳುಗುತ್ತಾ ಇದ್ರೆ, ಸಾಯುತ್ತಾ ಇದ್ರೆ ಯಾರಾದ್ರೂ ಒಬ್ರು ರಕ್ಷಿಸ್ತಾ ಇದ್ರು, ಇಲ್ಲವೇ ತಂದೆ ಹೋಗಿ ರಕ್ಷಿಸುತ್ತಾ ಇದ್ನು. ಹೀಗೆ ಯಾವಾಗ ನಡೀತಾ ಇತ್ತು? ವರ್ಷಕ್ಕೊಂದು ಸಾರಿಯೋ, ವರ್ಷಕ್ಕೆರಡು ಸಾರಿಯೋ? ಎನಿ ಐಡಿಯಾ? ಸತತವಾಗಿ. ಏನಂತಿದೆ ಬೈಬಲಲ್ಲಿ? ಆ ತಂದೆ ಏನು ಹೇಳ್ತಾನೆ? 22ನೇ ವಚನ. ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ಏಸಯ್ಯ, ಒಬ್ಬನೇ ಒಬ್ಬ ಮಗನಿದ್ದಾನೆ, ಮಗನಂತೆ ಇದ್ದಾನೆ, ಆದರೆ ನರಕ ಯಾತನೆ ತೋರಿಸ್ತಿದ್ದಾನೆ. ಹುಟ್ಟಿದಾಗ ಎಷ್ಟೋ ಸಂತೋಷಪಟ್ಟೆವು, ಆದರೆ ಈಗ ಎಷ್ಟೋ ಅಳುತ್ತಿದ್ದೇವೆ. ಅವನು ಹುಟ್ಟಿದಂದಿನಿಂದ ನಮಗೆ ಸುಖ ಇಲ್ಲ ಯೇಸುವೆ, ಸಮಾಧಾನ ಇಲ್ಲ ಯೇಸುವೆ, ಸಂತೋಷವಿಲ್ಲ. ಯಾಕೆಂದರೆ ಒಂದು ದುರಾತ್ಮ ಅವನಿಗೆ ಹಿಡಿದಿದೆ. ಯಾವಾಗ ಕಿರ್ಚುತ್ತಾನೆಂದು ಗೊತ್ತಿಲ್ಲ, ಯಾವಾಗ ಕೂಗಾಡ್ತಾನೆಂದು ಗೊತ್ತಿಲ್ಲ, ಯಾವಾಗ ಹೇಗಿರ್ತಾನೆಂದು ಗೊತ್ತಿಲ್ಲ, ಯಾವಾಗ ಯಾವ ಮೂಡಲ್ಲಿರ್ತಾನೆ ಗೊತ್ತಿಲ್ಲ. ವಿಚಿತ್ರವಾಗಿ ವ್ಯವಹರಿಸುತ್ತಾನೆ. ಸಡನ್ನಾಗಿ ಹೊರಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆಂದು ಗೊತ್ತಿಲ್ಲ. ಒಂದು ರಾತ್ರಿಯೆಲ್ಲ ಬರಲ್ಲ, ಒಂದು ದಿನವೆಲ್ಲ ಬರಲ್ಲ, 2 ದಿನ ಆದ್ರೂ ಬರಲ್ಲ. ಏನಾಗಿ ಹೋದನು ಎಂಬುದಾಗಿ ನಾವು ಹುಡುಕುತ್ತಾ ತಿರುಗಾಡಬೇಕು. ಕೊನೆಗೆ ನೋಡಿದ್ರೆ ಎಲ್ಲೋ ಬಿದ್ದಿರ್ತಾನೆ. ಸಹೋದರ ಸಹೋದರಿಯರೇ, ಇದೆಲ್ಲ ಆ ದುರಾತ್ಮ ಯಾಕೆ ಮಾಡ್ತಿದೆ ಗೊತ್ತಾ? ಅವನನ್ನು ನಾಶ ಮಾಡಬೇಕು. ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಯಾರಾದ್ರೂ ಅಪವಿತ್ರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೀರಾ? ಒಮ್ಮೆ ಆಲೋಚಿಸಿರಿ. ನಿಮ್ಮನ್ನು ನೀವೇ ಗಾಯಪಡಿಸಿಕೊಳ್ತಾ ಇದ್ದೀರಾ? ಕೆಟ್ಟ ಚಟಗಳಿಂದ, ಅಪವಿತ್ರವಾದ ಚಟಗಳಿಂದ, ಕೆಟ್ಟ ಸ್ನೇಹಿತರಿಂದ, ಕೆಟ್ಟ ಕೆಲಸಗಳಿಂದ ನಿಮ್ಮನ್ನು ನೀವೇ ಗಾಯಪಡಿಸಿಕೊಳ್ತಾ ಇರುವುದಾದರೆ ಕಾರಣ ಗೊತ್ತಾ? ದೆವ್ವ ಹಿಡಿದಿದೆ. ನೀರೊಳಗೆ ಧುಮುಕುತ್ತಾನೆ, ಬೆಂಕಿಯೊಳಗೆ ಧುಮುಕುತ್ತಾನೆ. ಹಾಗೆ ಧುಮುಕುವುದರಿಂದ ಏನಾಗುತ್ತೆ? ಕೈಗಳು ಗಾಯಗೊಳ್ಳುತ್ತವೆ, ಶರೀರವೆಲ್ಲ ಗಾಯಗೊಳ್ಳುತ್ತದೆ. ಕುಡಿಯುವ ಕುಡುಕನು ಶರೀರವೆಲ್ಲ ಗಾಯಗೊಳಿಸಿಕೊಳ್ತಾ ಇಲ್ಲವೋ? ಸಿಗರೇಟ್ ಸೇದುವವನು, ಗುಟ್ಕಾ ತಿನ್ನುವವನು, ಬ್ರ್ಯಾಂಡಿ ಸರಾಯಿ ಕುಡಿಯುವಂಥವನು, ಮತ್ತು ಪದಾರ್ಥ ತಿನ್ನುವವನು, ಕುಡಿಯುವವನು, ಇಂಜೆಕ್ಷನ್ಸ್ ಮಾಡಿಸಿಕೊಳ್ಳುವವನು, ಡ್ರಗ್ಸ್ ಬಳಸುವವನು, ನೈಟ್ ಕ್ಲಬ್ಗಳಿಗೂ ಪಬ್ಗಳಿಗೂ ಹೋಗುವವನು, ಹುಡುಗ ಹುಡುಗಿಯರೊಂದಿಗೆ ರಾತ್ರಿಯೆಲ್ಲ ಸಡಿಲಾಗಿ ತಿರುಗಾಡುವಂಥವನು. ಕೇಳ್ತಿದ್ದೇನೆ, ಏನ್ ಹಾಳು ಮಾಡಿಕೊಳ್ತಿದ್ದಾರೆ ಅಂಥವರು? ಶರೀರ ಹಾಳು ಮಾಡಿಕೊಳ್ತಿದ್ದಾರೆ, ಕ್ಯಾರೆಕ್ಟರ್ ಅನ್ನು ನಾಶ ಮಾಡಿಕೊಳ್ತಿದ್ದಾರೆ, ಭವಿಷ್ಯವನ್ನೇ ನಾಶ ಮಾಡಿಕೊಳ್ತಿದ್ದಾರೆ. ಯಾಕೆ ಹೀಗೆ ಆಗ್ತಾ ಇದೆ? ಇದು ಸೈತಾನನ ಇನ್ಫ್ಲೂಯೆನ್ಸ್. ಸೈತಾನನು ಸಂಪೂರ್ಣವಾಗಿ ಅವರನ್ನು ತನ್ನ ವಶ ಮಾಡಿಕೊಳ್ತಿದ್ದಾನೆ. ಇದರಲ್ಲಿ ಅವನ ಉದ್ದೇಶವೇನು? ನಾಶ ಮಾಡಬೇಕು. ಹಾಗಾಗಿ ಅವನೇನ್ ಮಾಡ್ತಾನೆ? ಸತತವಾಗಿ
ಯಾವಾಗಲೂ ಅವನು ಯಾವ ಪಾಪದಲ್ಲಿ ನಿಮ್ಮನ್ನು ಬೀಳಿಸಬೇಕನ್ನುತ್ತಾನೋ ಯಾವಾಗಲೂ ಸೆಳೆಯುತ್ತಾನೆ, ಯಾವಾಗಲೂ ಅದೇ ತಪ್ಪು ಮಾಡಿಸುತ್ತಾನೆ, ಯಾವಾಗಲೂ ಅದೇ ಪಾಪ ಮಾಡಿಸುತ್ತಾನೆ, ಯಾವಾಗಲೂ ಹಾಗೆಯೇ ತಿರುಗುವಂತೆ ಮಾಡುತ್ತಾನೆ, ಕುಡಿಯುವಂತೆ ಮಾಡುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಯಾವಾಗಲೂ ಮಾಡಿದ ತಪ್ಪನ್ನೇ ಮಾಡುವಂಥವರು, ಬಿದ್ದಿರುವಲ್ಲೇ ಮತ್ತೆ ಬೀಳೋದು, ಶರೀರವನ್ನು ಹಾಳು ಮಾಡಿಕೊಳ್ಳೋದು, ಕಣ್ಣುಗಳನ್ನು ಹಾಳು ಮಾಡಿಕೊಳ್ಳೋದು, ನಡತೆ ಹಾಳಾಗ್ತಾ ಇದೆ, ನಿಮ್ಮ ನುಡಿ ಹಾಳಾಗ್ತಾ ಇದೆ. ಕಾರಣ ಗೊತ್ತಾ ನಿಮಗೆ? ಅಪವಿತ್ರಾತ್ಮ ಹಿಡಿದಿದೆ. ಆ ತಂದೆ ಅಳುತ್ತಾ ಇದ್ದ, ಮಗನೇ ಹುಟ್ಟಬೇಕೆಂದು ನಾನು ಆಸೆಪಟ್ಟೆ, ಆದರೆ ಮಗ ಹುಟ್ಟಿದಾಗ ಈಗ ನನಗೆ ಗೊತ್ತಾಗ್ತಿದೆ, ಅಷ್ಟಕ್ಕೂ ಇಂತಹ ಮಗನ್ಯಾಕೆ ಹುಟ್ಟಿದನೆಂದು. ತಮ್ಮ ತಂಗಿಯಂದೇರೇ, ಇಲ್ಲವೇ ಸಹೋದರ ಸಹೋದರಿಯರೇ, ನನಗೆ ಮದುವೆ ಆಗಬೇಕೆಂದು ಆಸೆಪಟ್ಟೆ, ಆದರೆ ಸಿಕ್ಕ ಇಂತಹ ದುರ್ಮಾರ್ಗಿ ಸಿಕ್ಕನಲ್ಲವೇ ಎಂದು ನಿಮ್ಮ ಹೆಂಡತಿ ಅಂದುಕೊಳ್ತಿದ್ದಾಳು. ನಾನು ಮದುವೆ ಆಗಬೇಕೆಂದು ಆಶಿಸಿದೆ, ಆದರೆ ಹೋಗಿ ಇಂತಹ ಜಗಳಗಂಟಿ ದೊರಕಿದ್ದಾಳೆ. ಯಾವಾಗ ನೋಡಿದ್ರೂ ನರಕಯಾತನೆ ತೋರಿಸ್ತಾಳೆ. ಮನೆಗೆ ಬಂದ್ರೆ ಸಾಕು ನರಕ ತೋರಿಸ್ತಾಳೆ. ಮಗನನ್ನು ನೋಡಿ, ಮಗಳನ್ನು ನೋಡಿ ಹೆತ್ತ ತಂದೆ ತಾಯಿ ಅಳುತ್ತಾ ಇದ್ದಾರೋ? ಹಡ್ದೆವು, ಇಂಥವಳನ್ನು ಯಾಕೆ ಹಡ್ದೆವು? ನರಕಯಾತನೆ ತೋರಿಸ್ತಿದ್ದಾಳೆ. ಯಾವಾಗ ಹೊರಗೆ ಹೋಗ್ತಾಳೋ ಗೊತ್ತಿಲ್ಲ, ಯಾವಾಗ ಮನೆಗೆ ಬರ್ತಾಳೋ ಗೊತ್ತಿಲ್ಲ. ಹೋಗುವಾಗೇನೋ ಚೆನ್ನಾಗೇ ಹೋಗ್ತಾಳೆ, ಆದರೆ ತಿರುಗಿ ಬರುವಾಗ ಯಾವ ಕಂಡೀಷನಲ್ಲಿ ಬರ್ತಾಳೋ ಗೊತ್ತಿಲ್ಲ, ಯಾವ ಕಂಡೀಷನಲ್ಲಿ ಮಗ ಬರ್ತಾನೋ ಗೊತ್ತಿಲ್ಲ. ಅದೇ ಪ್ರಿಯರೇ, ಆ ದಿನ ಆ ತಂದೆಗಿರುವಂತಹ ಒಂದು ಭಯಂಕರವಾದ ಪರಿಸ್ಥಿತಿ. ಅದರೊಂದಿಗೆ ಬಂದಳ್ತಾನೆ, ಅಯ್ಯಾ, ಮಗನ ಪರಿಸ್ಥಿತಿಯೇ ಏನೆಂದು ಅರ್ಥ ಆಗ್ತಿಲ್ಲ. ಎಲ್ಲಂದ್ರೆ ಅಲ್ಲಿ ಬೀಳುತ್ತಾನೆ, ಎಲ್ಲಂದ್ರೆ ಅಲ್ಲಿ ಮೈ ಸುಟ್ಕೊಳ್ತಾನೆ, ಎಲ್ಲಂದ್ರೆ ಅಲ್ಲಿ ನೀರಲ್ಲಿ ಧುಮುಕುತ್ತಾನೆ. ಬಾಯಿಂದ ಒಂದು ಮಾತು ಬರಲ್ಲ, ಎಷ್ಟೇ ಗಟ್ಟಿಯಾಗಿ ಕಿರ್ಚಿದ್ರೂ ಒಂದು ಮಾತು ಕೇಳಿಸಿಕೊಳ್ಳಲ್ಲ. ನೊರೆ ಸುರಿಸುತ್ತಾ ಇರುತ್ತಾನೆ, ಕರಕರನೆ ಹಲ್ಲು ಕಡಿಯುತ್ತಾ ಇರುತ್ತಾನೆ. ಎಂದಿನಿಂದ ಹೀಗಾಯ್ತು? ಎಂದಿನಿಂದ ಅಂತೀರಾ? ಹುಟ್ಟಿದಂದಿನಿಂದ ಹೀಗೇ ಇದೆ. ನರಕಯಾತನೆ ತೋರಿಸ್ತಿದ್ದಾನೆ. ನಿಮ್ಮ ಶಿಷ್ಯರ ಕೈಲಿ ಏನಾದರೂ ಆಗ್ತದೆಂದು ಅವನನ್ನು ಶಿಷ್ಯರ ಬಳಿಗೆ ಕರೆದೊಯ್ದ್ರೆ, ತೋರುವಿಕೆಗೆ ನಿನ್ನ ಶಿಷ್ಯರಂತೆ ಕಾಣಿಸಿದ್ದಾರೆ, ಆದರೆ ಒಳಗಡೆ ಯಾವ ಶಕ್ತಿ ಇಲ್ಲ. ಯೇಸುವೆ, ನಿನ್ನ ಕೈಲೇನಾದರೂ ಆದರೆ, ಏಸಯ್ಯ, ನಿನ್ನ ಕೈಲೇನಾದರೂ ಆಗುವುದಾದರೆ ನನ್ನ ಮಗನಿಗೆ ಸರಿಪಡಿಸುವಿಯಾ? ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಯಾವುದೇ ತಂದೆ ತಾಯಿಗಳು ಇದ್ದೀರಾ? ಮಗನಿಂದಲೋ ಮಗಳಿಂದಲೋ ಒಂದು ದೊಡ್ಡ ಪೀಡನೆಗೆ ಒಳಗಾದವರು, ಕಟ್ಕೊಂಡಿರುವ ಗಂಡನಿಂದಲೋ ಹೆಂಡತಿಯಿಂದಲೋ ದೊಡ್ಡ ಕಾಟ ಎದುರಿಸುವಂಥವರು ನಮ್ಮ ಮಧ್ಯೆ ಇದ್ದೀರಾ? ದೇವರೇ, ನನ್ನಿಂದ ಆಗುತ್ತಾ ಇಲ್ಲ, ನನ್ನ ಹೆಂಡತಿಯೊಂದಿಗೆ ಸಂಸಾರ ಮಾಡುವುದು ನನ್ನಿಂದ ಆಗುತ್ತಾ ಇಲ್ಲ, ನರಕಯಾತನೆ ತೋರಿಸ್ತಿದ್ದಾಳೆ. ನನ್ನ ಗಂಡನೊಂದಿಗೆ ಸಂಸಾರ ಮಾಡಲು ಆಗ್ತಾ ಇಲ್ಲ, ನರಕಯಾತನೆ ತೋರಿಸುತ್ತಾ ಇದ್ದಾನೆ. ಯೇಸುವೆ, ಎಂದಿನಿಂದ ಮದುವೆಯಾದಂದಿನಿಂದ ಮೊದಲ ರಾತ್ರಿಯಿಂದ ನರಕಯಾತನೆ ತೋರಿಸ್ತಿದ್ದಾನೆ. ಅಂದಿನಿಂದಲೂ ಜಗಳವೇ. ಮದುವೆಯಾದ ನಂತರ ಸುಖ ಪಡಲಿಲ್ಲ, ಸಂತೋಷ ಪಡಲಿಲ್ಲ, ಸಮಾಧಾನ ಪಡಲಿಲ್ಲ, ಪ್ರತಿದಿನವೂ ಜಗಳವೇ. ಹಾಗಾದರೆ ಏನ್ ಮಾಡಬೇಕು? ಆ ತಂದೆ ಮಾಡಿದ್ದನ್ನೇ ಮಾಡಬೇಕು. ಏನ್ ಮಾಡಿದ ತಂದೆ? ಯೇಸುವಿನ ಬಳಿಗೆ ಬಂದು, ಯೇಸುವೇ, ನಮ್ಮ ಮೇಲೆ ಏನನ್ನುತ್ತಾನೆ? ಕರುಣೆ ಇಡು. ಏನನ್ನುತ್ತಾನೆ? ನಮ್ಮ ಮೇಲೆ ಕರುಣೆ ಇಡು ಅನ್ನುತ್ತಾನೆ. ನೋಡೋಣ ಬನ್ನಿ, 23ನೇ ವಚನ ಏನಂದಿದ್ದಾನೆ ನೋಡಿ. ಏಸಯ್ಯಾ, ನನ್ನ ಮೇಲೆ ಅಂದನೋ ಅಥವಾ ನಮ್ಮ ಮೇಲೆ ಅಂದನೋ? ಅಂದ್ರೆ ಅರ್ಥ ಹೇಳಿ. ನಾನಾಗಿರಬಹುದು, ನನ್ನ ಹೆಂಡತಿ ಆಗಿರಬಹುದು. ಈ ಮಗನನ್ನು ಹೆತ್ತಂದಿನಿಂದ ನರಕಯಾತನೆ ನೋಡ್ತಿದ್ದೇವೆ. ನಮ್ಮ ಮೇಲೆ ಏನನ್ನುತ್ತಾನೆ? ಕರುಣೆ ಇಟ್ಟು, ನಮ್ಮ ಮೇಲೆ ಕರುಣೆ ಇಟ್ಟು ನಮಗೆ ಸಹಾಯ ಮಾಡು ಎಂಬುದಾಗಿ ಬೇಡಿಕೊಂಡನು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಮ್ಮ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ, ನನ್ನ ಗಂಡನ ಮನಸ್ತತ್ವ ಸರಿಯಾಗಿಲ್ಲ, ನನ್ನ ಹೆಂಡತಿಯ ಮನಸ್ತತ್ವ ಸರಿಯಾಗಿಲ್ಲ, ನನ್ನ ಮಗನ ಪ್ರವರ್ತನೆ ಏನು ಸರಿಯಾಗಿಲ್ಲ, ನನ್ನ ಮಗಳ ಪ್ರವರ್ತನೆ ಸರಿಯಾಗಿಲ್ಲ, ನನ್ನ ಅತ್ತೆ ಒಳ್ಳೆಯವಳಲ್ಲ, ನನ್ನ ಸೊಸೆ ಒಳ್ಳೆಯವಳಲ್ಲ, ನರಕಯಾತನೆ ತೋರಿಸ್ತಿದ್ದಾಳೆ. ಹಾಗಾದರೆ ಏನ್ ಮಾಡಬೇಕು? ಆ ತಂದೆ ಏನ್ ಮಾಡಿದ? ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ಅಯ್ಯ, ನಮ್ಮಿಂದ ಆಗ್ತಾ ಇಲ್ಲ ಅಯ್ಯ, ಬಹಳ ದುಃಖ ಪಡ್ತಿದ್ದೇವೆ, ಒದ್ದಾಡುತ್ತಾ ಇದ್ದೇವೆ. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ, ಏಸಯ್ಯ, ನಿನ್ನ ಶಿಷ್ಯರ ಕೈಲೇನೂ ಆಗ್ಲಿಲ್ವಲ್ಲ, ಅದಕ್ಕೆ ಈ ಮಾತನ್ನು ಹೇಳ್ತಿದ್ದೇನೆ. ನಿನ್ನ ಕೈಲೇನಾದರೂ ಆಗುವ ಹಾಗಿದ್ದರೆ, ಯೇಸುವನ್ನು ನೋಡಿ ಏನು ಹೇಳ್ತಿದ್ದಾನೆ? ನಿನ್ನ ಕೈಲೇನಾದರೂ ಆಗುವ ಹಾಗಿದ್ದರೆ, ನಿನ್ನ ಕೈಲೇನಾದರೂ ಆಗುವ ಹಾಗಿದ್ದರೆ ಏನ್ ಹೇಳ್ತಾನೆ? ನಮ್ಮ ಮೇಲೆ ಕರುಣೆ ಇಡು. ಈ ಬದುಕು ನಾವು ಬದುಕಲಿಕ್ಕಾಗಲ್ಲ, ಈ ನರಕಯಾತನೆ ಅನುಭವಿಸ್ಲಿಕ್ಕಾಗಲ್ಲ, ಈ ಬಾಧೆ ನಾವು ಭರಿಸ್ಲಿಕ್ಕಾಗಲ್ಲ. ನಾನು ನನ್ನ ಹೆಂಡತಿಯನ್ನು ಪೋಷಿಸಬೇಕು, ನನ್ನ ಮಕ್ಕಳನ್ನು ಪೋಷಿಸಿಕೊಳ್ಬೇಕು, ನನ್ನನ್ನು ನಾನು ಪೋಷಿಸಿಕೊಳ್ಬೇಕು. ಹೊಲದಲ್ಲಿ ಕೆಲಸಕ್ಕಾಗಿ ಹೋದ್ರೆ ಸಾಕು ವಾರ್ತೆ ಬರುತ್ತೆ, ಕೆಲಸದ ಮೇಲೆ ಹೊರಗೆ ಹೋದ್ರೆ ಸಾಕು ಸುದ್ದಿ ಬರುತ್ತೆ.
ನೋಡಯ್ಯ, ಮತ್ತೆ ನಿನ್ನ ಮಗ ಹೋಗಿ ನೀರೊಳಗೆ ಧುಮುಕಿದ್ದಾನೆ, ಹೋಗು ಹೋಗು ಅಂದಾಗ ಓಡೋಡಿ ಬರಬೇಕಾಗುತ್ತೆ. ಇಲ್ಲ, ನಮ್ಮಿಂದ ಆಗ್ತಾ ಇಲ್ಲ ಅಯ್ಯ. ಈ ದಿನ ಇಂತಹ ಯಾವುದೇ ತಂದೆ ಆಗ್ಲಿ ತಾಯಿ ಆಗ್ಲಿ ಇದ್ದೀರಾ? ಎಸಯ್ಯ, ನಮ್ಮಿಂದಲೂ ಆಗ್ತಾ ಇಲ್ಲ. ನಮ್ಮ ಮಗನ ಪ್ರವರ್ತನೆ ನೋಡ್ತಾ ಇದ್ರೆ, ನಮ್ಮ ಮಗಳ ಪ್ರವರ್ತನೆ ನೋಡ್ತಾ ಇರುವಾಗ ನೋಡ್ಲಿಕ್ಕಾಗ್ತಾ ಇಲ್ಲ, ತಾಳಲಿಕ್ಕಾಗ್ತಾ ಇಲ್ಲ. ಯಾವಾಗ ಯಾವ ವಾರ್ತೆ ಕೇಳಬೇಕಾಗ್ತದೋ, ಯಾವಾಗ ಯಾವ ಜಗಳ ಮನೆವರೆಗೂ ತರ್ತಾನೋ ಗೊತ್ತಿಲ್ಲ. ಹಾಗಾಗಿ ನಮ್ಮಿಂದ ಆಗ್ತಾ ಇಲ್ಲ ಎನ್ನುವಂಥವ್ರು ಇರುವುದಾದರೆ ಆ ದಿನ ಯೇಸು ಆ ತಂದೆಗೆ ನೋಡಿ ಹೇಳ್ತಾರೆ, ನಿನ್ನ ಕೈಲೇನಾದ್ರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಡು ಅನ್ನುತ್ತಾ ಇದೆಯಲ್ಲವೇ. ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಏನಯ್ಯ, ನಂಬುವುದು ನಿನ್ನ ಕೈಲಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ, ಇದನ್ನು ನಂಬುತ್ತೀಯಾ ಎಂದು ಕೇಳಿದ್ರು. ಆಗ ಆ ತಂದೆ ಏನ್ ಮಾಡಿದನು ನೋಡಿ. 24ನೇ ವಚನ. ತಕ್ಷಣವೇ ಆ ಚಿಕ್ಕ ಹುಡುಗನ ತಂದೆ, ಆ ಹುಡುಗನು ಚಿಕ್ಕವನೋ ದೊಡ್ಡವನೋ ಹೇಳಿ, ಏನಾಗಿದ್ದ? ಯವನಸ್ಥನಾಗಿದ್ದ. ಪಾಪ, ಚಿಕ್ಕಂದಿನಿಂದಲೇ ಆ ತಂದೆ ನರಕಯಾತನೆ ನೋಡಿದ, ಆ ಹುಡುಗನು ಕೂಡ ನರಕಯಾತನೆ ನೋಡಿದ. ಆಗ ಆ ತಂದೆ ಹೇಳ್ತಾನೆ, ಏಸಯ್ಯ, ನಂಬುತ್ತಾ ಇದ್ದೇನೆ, ನನ್ನಲ್ಲಿ ಅಪನಂಬಿಕೆ ಉಂಟಾಗಲಾರ್ದ ಹಾಗೆ ಏನಂತೆ ಸಹಾಯ ಮಾಡು ಎಂದು ಗಟ್ಟಿಯಾಗಿ ಅಲ್ಲಿ ಒಂದು ಅಂಕೆ ಇದೆಯಲ್ಲವೇ, ಸಹಾಯ ಮಾಡು ಎಂಬ ಸ್ಥಳದಲ್ಲಿ ಒಂದು ಅಂಕೆ ಇದೆಯಲ್ಲವೇ, ಕೆಳಗೆ ಏನಿದೆ ಗೊತ್ತಾ? ಕಣ್ಣೀರಿನಿಂದ ಬೇಡಿಕೊಂಡ ತಂದೆ, ಅಯ್ಯ, ನಿನ್ನ ಕೈಲೇನಾದ್ರೂ ಆಗುವ ಹಾಗಿದ್ದರೆ ನಮಗೆ ಸಹಾಯ ಮಾಡು ದೇವರೇ ಎಂಬುದಾಗಿ ಕಣ್ಣೀರಿನಿಂದ ಗಟ್ಟಿಯಾಗಿ ಯೇಸುವಿಗೆ ಹೇಳ್ದ. ಆ ಪ್ರಾರ್ಥನೆ ಯೇಸು ಕೇಳಿದರೋ ಇಲ್ಲವೋ? ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿ ಆ ದೆವ್ವವನ್ನು ಗದರಿಸಿದನು. ಆಗ ಅದು ಅಬ್ಬರಿಸಿ ಅವನನ್ನು ಬಹಳವಾಗಿ ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೇ ಬಿದ್ದನು. ಯೇಸು ಕ್ರಿಸ್ತನು ಆ ದೆವ್ವ ಹೊರದೋಡಿಸುವ ಪ್ರಯತ್ನದಲ್ಲಿ ಅದನ್ನು ಗದರಿಸಿದಕ್ಕೆ ಅದು ಸುಮ್ಮನೆ ಹೋಗ್ಲಿಲ್ಲ. ಹೇಗೆ ಹೋಯ್ತು ಗೊತ್ತಾ? ಹೋಗ್ತಾ ಹೋಗ್ತಾ ಅವನಿಗೆ ಒಂದೇ ಸಮನೆ ತೂಗಾಡಿಸಿ ದೊಡ್ಡ ಗೊಂದಲ ಮಾಡಿ ಅವನನ್ನು ಉರುಳಿಸಿಬಿಟ್ಟು ಅವನನ್ನು ಬಹಳ ಒದ್ದಾಡಿಸಿತು. ಈ ದಿನ ಅಂತಹ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀರಾ? ಬ್ರದರ್, ಪ್ರಾರ್ಥನೆ ಮಾಡಲು ಶುರು ಮಾಡಿದಂದಿನಿಂದ ನನ್ನ ಮನೆಯಲ್ಲಿ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾ ಇವೆ. ಉಪವಾಸ ಪ್ರಾರ್ಥನೆ ಪ್ರಾರಂಭ ಮಾಡಿದಂದಿನಿಂದ ನನ್ನ ಗಂಡ ಇನ್ನಷ್ಟು ಹೆಚ್ಚು ಕಾಡಿಸ್ತಾ ಇದ್ದಾನೆ. ನನ್ನ ಹೆಂಡತಿ ಬಹಳಷ್ಟು ಕಾಡಿಸ್ತಾ ಇದ್ದಾಳೆ. ನನ್ನ ಸಮಸ್ಯೆ ಇನ್ನಷ್ಟು ಹೆಚ್ಚಾಗ್ತಾ ಇವೆ. ಉಪವಾಸ ಪ್ರಾರ್ಥನೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನನ್ನ ಶರೀರ ಸ್ವಲ್ಪ ಮಟ್ಟಿಗೆ ಬಲವಾಗಿ ಇರ್ತಾ ಇತ್ತು. ಆದ್ರೆ ಉಪವಾಸ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ ನಂತರ ಅದೇನೋ ನನ್ನ ಶರೀರದಲ್ಲಿ ಬಲಹೀನತೆ ನೋಡ್ತಿದ್ದೇನೆ. ಉಪವಾಸ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಉದ್ಯೋಗದಲ್ಲಿ ಟೆನ್ಷನ್ಸ್ ಜಾಸ್ತಿ ಆಯಿತು. ಮುಂಚೆ ಯಾವತ್ತೂ ಹಾಗಿರಲಿಲ್ಲ, ಆದರೆ ಸಡನ್ ಆಗಿ ಉದ್ಯೋಗದಲ್ಲಿ ಟೆನ್ಷನ್ಸ್ ಸ್ಟಾರ್ಟ್ ಆದವು. ವ್ಯಾಪಾರದಲ್ಲಿ ಕೆಲವು ಸಮಸ್ಯೆಗಳು ಸ್ಟಾರ್ಟ್ ಆದವು. ಸೇವೆಯಲ್ಲಿ ಕೆಲವು ಸಮಸ್ಯೆಗಳು ಸ್ಟಾರ್ಟ್ ಆದವು. ಅದಕ್ಕಿಂತ ಮುಂಚೆ ಎಲ್ಲವೂ ಪ್ರಶಾಂತವಾಗಿತ್ತು. ಆದರೆ ಯಾವಾಗ ಪ್ರಾರ್ಥನೆ ಪ್ರಾರಂಭಿಸಿದೆವೋ, ಯಾವಾಗ ಯೇಸುವಿನ ಬಳಿಗೆ ಬಂದು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದೆವೋ, ಅಲ್ಲಲ್ಲಿ ಸೈತಾನನು ಏನ್ ಮಾಡ್ತಿದ್ದಾನೆ? ಒದ್ದಾಡಿಸುತ್ತಾ ಇದ್ದಾನೆ. ಸಮಸ್ಯೆಗಳೆಲ್ಲವನ್ನು ಒಂದೇ ಸಾರಿ ಹೊರಗೆ ಬರ್ತಾ ಇವೆ. ಯಾಕೆ ಹೊರ ಬರ್ತಾ ಇವೆ? ಯಾಕೆ ಸಮಸ್ಯೆಗಳು ಪ್ರತ್ಯಕ್ಷವಾಗುತ್ತಿವೆ? ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ರಿ. ಆ ದಿನ ಯೇಸು ಮಧ್ಯಸ್ಥಿಕೆ ವಹಿಸಿ ಆ ಹುಡುಗನನ್ನು ದೆವ್ವದಿಂದ ಬಿಡಿಸುತ್ತಿರುವಾಗ ಸೈತಾನನು ಮಾಡಿದ್ದೇನು ಗೊತ್ತಾ? ಇನ್ನು ನಮ್ಮ ಆಟ ನಡೆಯುವುದಿಲ್ಲ ಅಂದುಕೊಂಡು ಕೊನೆ ಪ್ರಯತ್ನವಾಗಿ ಆ ಹುಡುಗನಿಗೆ ಏನ್ ಮಾಡಿದುವು? ಒದ್ದಾಡಿಸಿ ಕೊನೆಗೆ ಅವನನ್ನು ನೆಲಕ್ಕೆ ಬಡಿಯಿತು. ಯೇಸು ಯಾವಾಗ ಸೈತಾನನನ್ನು ಬಂಧಿಸಿದರೋ, ಗದರಿಸಿದರೋ, ಆ ಹುಡುಗನು ಏನಾದನು ಹೇಳಿ? ಸತ್ತವನ ಹಾಗೆ ಬಿದ್ದು ಹೋದ. ಯಾವಾಗ ಯೇಸು ಗದರಿಸಿದರೋ, ಯಾವಾಗ ಆ ಹುಡುಗನು ಸತ್ತವನ ಹಾಗೆ ಬಿದ್ದನೋ, ಸುತ್ತಲೂ ಇದ್ದ ಜನರು ಏನಂದ್ಕೊಂಡ್ರು ಗೊತ್ತಾ? ಅಯ್ಯಯ್ಯಯ್ಯಯ್ಯೋ, ಆ ಶಿಷ್ಯರೇ ಬೆಟ್ರ ಸಾಯಿಸದೆ ಉಳಿಸಿದ್ರು. ಏನಂತೆ? ಆ ಶಿಷ್ಯರೇ ಬೆಟ್ರ ಸಾಯಿಸದಂತೆ ಉಳಿಸಿದ್ರು. ಪಾಪ, ಈ ತಂದೆ ತನ್ನ ಮಗನನ್ನು ತಂದು ಯೇಸು ಕೈಗೆ ಕೊಟ್ರೆ ಇರುವ ಪ್ರಾಣವೂ ಕೂಡ ತೆಗೆದುಹಾಕದ.
ಸತ್ ಹೋದ. ಏನಯ್ಯ, ಕಾಲು ಕದಲುತ್ತಿವೆಯಾ? ಬೆರಳು? ಅಯ್ಯೋ, ಏನು ಕದಲುತ್ತಾ ಇಲ್ಲ, ಪೂರ್ತಿ ಸತ್ತಿದ್ದಾನೆ. ಸತ್ತವನ ಹಾಗೆ ಬಿದ್ದಿದ್ದ. ನೋಡಿ ಬೈಬಲ್ನಲ್ಲಿ ಏನಿದೆ ಎಂದು. ಸತ್ತವನ ಹಾಗೆ ಬಿದ್ದನು, ಆದ್ದರಿಂದ ಅವನು ಸತ್ತು ಹೋದನು ಅಂದುಕೊಂಡರು. ಕೆಲವು ಸಾರಿ ಯೇಸು ಮಧ್ಯಸ್ಥಿಕೆ ವಹಿಸಿದಾಗಲೇ ಪರಿಸ್ಥಿತಿಗಳೆಲ್ಲವೂ ಕೂಡ ರಿವರ್ಸ್ ಆಗ್ಬಿಡ್ತವೆ. ಎಲ್ಲವೂ ರಿವರ್ಸ್. ನಮಗೆಲ್ಲವೂ ವಿರೋಧವಾಗಿ ನಡೆಯುವಂತೆ ಕಾಣಿಸಿಕೊಳ್ತದೆ. ನಾವು ಅಂದುಕೊಳ್ಳೋದು ಒಂದು, ನಮಗಾಗೋದು ಇನ್ನೊಂದು. ಕೊನೆಗೆ ತಂದೆ ಅಂದುಕೊಳ್ತಾನೆ, ಅಯ್ಯೋ ಏನಿದು, ಏನೋ ಪ್ರಾರ್ಥನೆ ಮಾಡಿ ಕನಿಕರಿಸು ಅಂದ್ರೆ ಪ್ರಾಣವನ್ನೇ ತೆಗೆದುಬಿಟ್ಟನಲ್ಲವೇ, ಯಾಕೆ ಹೀಗಾಯ್ತು ಎಂಬುದಾಗಿ ಪಾಪ ತಂದೆ ಅಂದುಕೊಂಡ. ಸುತ್ತಲೂ ಇದ್ದವರು ಅಂದ್ಕೊಂಡ್ರು. ಅಷ್ಟಕ್ಕೂ ಏನು ಮಾಡಲಿಚ್ಛಯಿಸಿದ್ರೋ ಯೇಸು ಅದನ್ನೇ ಮಾಡಿದ್ರು. ಏನ್ ಮಾಡಲು ಅಂದ್ಕೊಂಡಿದ್ರು? ಹುಡುಗನಿಗೆ ಬಿಡುಗಡೆ ಮಾಡಿ ತಂದೆ ಕೈಗೆ ಒಪ್ಪಿಸಬೇಕು ಅಂದುಕೊಂಡಿದ್ರು. ಆದರೆ ಅಲ್ಲಿ ಕಾಣಿಸುತ್ತಿರುವುದೇನು? ಏನ್ ಕಾಣಿಸ್ತಿದೆ ಹೇಳಿ? ಹೇಳ್ತೇನೆ ಕೇಳಿ. ಎಲ್ಲವೂ ವಿರುದ್ಧವಾಗಿಯೇ ಕಾಣಿಸುತ್ತಾ ಇದೆ. ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವಾಗ ಸೈತಾನನು ಏನ್ಮಾಡ್ತಾನೆ ಗೊತ್ತಾ? ಅವನು ನಿಮ್ಮನ್ನಾಗಿರ್ಬೋದು, ನಿಮ್ಮ ಕುಟುಂಬವನ್ನಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಎಷ್ಟು ಒದ್ದಾಡಿಸಲು ಸಾಧ್ಯವೋ ಅಷ್ಟೊಂದು ಒದ್ದಾಡಿಸುತ್ತಾನೆ. ಅದನ್ನು ನೋಡಿದ ನೀವು ಭಯಪಡಬೇಕೆಂದು, ಅದನ್ನು ನೋಡಿ ನೀವು ಗಾಬರಿ ಪಡಬೇಕೆಂದು. ಅಷ್ಟೇ ಅಲ್ಲ, ಆ ಹುಡುಗನನ್ನು ನೆಲಕ್ಕೆ ಕೆಡವುತ್ತಾನೆ. ಅವನೇನು ಸತ್ತವನ ಹಾಗೆ ಬಿದ್ದ. ಎಲ್ಲರೂ ಅಂದುಕೊಳ್ತಾರೆ, ಮುಗಿದೋಯ್ತು, ನಡೆಯಬಾರದ ಕಾರ್ಯವೇ ಈಗ ನಡೆಯಿತು ಎಂದು ಅಂದುಕೊಂಡ್ರು. ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಏನಾದರೂ ನಡೆಯಬಾರದ ಕಾರ್ಯ ನಡೆಯುವಂತೆ ಕಾಣಿಸುತ್ತಾ ಇದೆಯಾ? ನಡೆಯಬಾರದಿರುವುದನ್ನು ನಡೆದಿರುವಂತೆ ಕಾಣಿಸುತ್ತಿದೆಯಾ? ಅದು ಕೇವಲ ನಡೆಯಬಾರದು ನಡೆದಿರುವಂತೆ ಕಾಣಿಸಿಕೊಳ್ಳುತ್ತದೆ. ಆದರೆ ನಿಜವಾಗ್ಲೂ ಏನಾಯ್ತೆಂದು ನೋಡೋಣ ಬನ್ನಿ. ಅವನು ಸತ್ತವನ ಹಾಗೆ ಬಿದ್ದನು, ಆದರೆ ಯೇಸು ಅವನನ್ನು ಕೈ ಹಿಡಿದು ಮೇಲಕ್ಕೆ ಅವನನ್ನು ಎಬ್ಬಿಸಲು ಅವನು ಎದ್ದು ನಿಂತನು. ಏನಂತಿದೆ? ಅವನು ಬಿದ್ದೋಗಿದ. ಎಲ್ಲರೂ ಅಂದರು, ಸತ್ತೋದ, ಆಯ್ತು, ಮುಗಿದೋಯ್ತು, ಸತ್ತೋದ. ಕನಿಷ್ಠ ಈ ಯೇಸುವಿನ ಬಳಿಗೆ ಬರಲಾರದೆ ಇದ್ರೆ ಚೆನ್ನಾಗಿರ್ತಿತ್ತು. ಅನವಶ್ಯಕವಾಗಿ ಮಗನನ್ನು ತಂದು ಮಗನ ಪ್ರಾಣವನ್ನೇ ಕಳೆದುಕೊಂಡ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಯೇಸುವಿನ ಬಳಿಗೆ ಬಂದಂತಹ ಯಾರನ್ನೇ ಆಗಲಿ ನನ್ನ ಯೇಸು ಯಾವತ್ತೂ ಕೂಡ ನಿರುತ್ಸಾಹ ಮಾಡುವುದಿಲ್ಲ. ಆ ತಂದೆ ಯಾರನ್ನು ಕರೆತಂದನು ಗೊತ್ತಾ? ಹಾಳಾಗಿ ಹೋದ ಮಗನನ್ನು ಯೇಸುವಿನ ಬಳಿಗೆ ಕರೆತಂದ. ಅವನ ಸ್ಥಿತಿ ಎಷ್ಟು ಭಯಂಕರವಾಗಿತ್ತು ಗೊತ್ತಾ? ಹಲ್ಲು ಕಡಿಯುತ್ತಾ ಇದ್ದ, ನಾಲಿಗೆಯಿಂದ ನೊರೆ ಸುರಿಸುತ್ತಿದ್ದ, ಮೂರ್ಛೆ ಹೋಗುತ್ತಾ ಇದ್ದ, ಅಗ್ನಿಯೊಳಗೆ ಧುಮುಕುತ್ತಾ ಇದ್ದ, ನೀರಿನೊಳಗೆ ಧುಮುಕುತ್ತಾ ಇದ್ದ, ಮಾತಾಡಲ್ಲ, ಏನು ಕೇಳಿಸಲ್ಲ. ಚಿಕ್ಕಂದಿನಿಂದ ಇದೇ ವ್ಯವಹಾರ. ಇಷ್ಟೊಂದು ಸಮಸ್ಯೆಗಳುಳ್ಳಂತಹ ಮಗನನ್ನು ತಂದು ಯೇಸುವಿನ ಮುಂದೆ ಇಟ್ಟಿದ್ದಕ್ಕೆ ಯೇಸುವು ಒಂದೇ ಒಂದು ಮಾತು ಹೇಳ್ತಾರೆ, ಎಲ್ಲ ಕಿವುಡ ಮೂಗ ದೆವ್ವವೇ, ಈ ಹುಡುಗನನ್ನು ಬಿಟ್ಟು ಹೋಗು ಎಂದು ಹೇಳ್ತಾರೆ. ಹೋಗ್ತಾ ಹೋಗ್ತಾ ಒದ್ದಾಡಿಸಿ ಅವನನ್ನು ಬೀಳಿಸಿ ಹೋಗುತ್ತೆ. ಯೇಸು ಕ್ರಿಸ್ತನು ಹಾಗೆ ಬಿದ್ದಿರುವ ಹುಡುಗನನ್ನು ಎಬ್ಬಿಸಿ ಬದಲಾವಣೆ ಹೊಂದಿದ ಮಗನನ್ನು ಆ ತಂದೆಯ ಕೈಗೆ ಒಪ್ಪಿಸಿಕೊಟ್ಟ. ನಿಮ್ಮ ಸಮಸ್ಯೆ ಕೂಡ ಎಷ್ಟೇ ತೀವ್ರವಾಗಿರಬಹುದು, ನಿಮ್ಮ ಕಷ್ಟ ಎಷ್ಟೇ ಕಠಿಣವಾಗಿರಬಹುದು, ನಿಮ್ಮ ಕುಟುಂಬ ಎಷ್ಟೇ ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿರಬಹುದು, ನಿಮ್ಮ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಕಟ್ಕೊಂಡಿರುವ ಹೆಂಡತಿಯಾಗಿರ್ಬೋದು, ಗಂಡ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಉದ್ಯೋಗದಲ್ಲಿನ ಸಮಸ್ಯೆ ಆಗಿರ್ಬೋದು, ವ್ಯಾಪಾರದಲ್ಲಿನ ಸಮಸ್ಯೆ ಆಗಿರ್ಬೋದು, ಶರೀರದಲ್ಲಿ ಸಮಸ್ಯೆ ಆಗಿರ್ಬೋದು, ಸೇವೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಯಾವುದಾಗಿದ್ರೂ ಸಹ ಅದನ್ನು ನೀವು ತಂದು ದೇವರ ಮುಂದೆ ಇಡುವುದಾದರೆ ಪೂರ್ತಿಯಾಗಿ ರಿಪೇರ್ ಮಾಡಿ, ಸೆಟ್ ಮಾಡಿ, ಸರಿಪಡಿಸಿ ಅದ್ಭುತವಾದ ಉತ್ತರವನ್ನೇ ಯೇಸು ನಿಮಗೆ ಕೊಡ್ತಾರೆ. ಆ ತಂದೆ ಮಾಡಿದ್ದೇನು? ದೇವರೇ, ನಿನ್ನ ಕೈಲೇನಾದ್ರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆ ಇಡು, ತಾಳಲಿಕ್ಕಾಗ್ತಾ ಇಲ್ಲ ಯೇಸುವೆ. ಹೀಗೆ ನಾವು ಕೂಡ ಪ್ರಾರ್ಥಿಸೋಣವೇ? ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಯೇಸುವೇ, ನಮ್ಮನ್ನು ಕನಿಕರಿಸಿರಿ, ನಮ್ಮ ಮೇಲೆ ದಯೆ ತೋರಿಸಿರಿ, ನಮ್ಮ ನಿಸ್ಸಹಾಯ ಸ್ಥಿತಿಯನ್ನು ನೋಡಿರಿ. ಏಸಯ್ಯ, ರಕ್ಷಕನೇ, ನಮ್ಮೆಲ್ಲರನ್ನು ಕನಿಕರಿಸಿರಿ. ಉದ್ಯೋಗವಿಲ್ಲದೆ ಬಾಧೆ ಪಡುತ್ತಿರುವ ಮಕ್ಕಳನ್ನು
ಕನಿಕರಿಸಿರಿ ದೇವರೇ. ಆರೋಗ್ಯ ಸರಿಯಾಗಿಲ್ಲದಕ್ಕೆ ಬಲಹೀನವಾಗಿರುವ ಶರೀರಗಳನ್ನು ಕನಿಕರಿಸಿರಿ ದೇವರೇ. ಗರ್ಭಫಲವಿಲ್ಲದೆ ಬಳಲುತ್ತಿರುವಂತಹ ದಂಪತಿಗಳನ್ನು ಕನಿಕರಿಸಿರಿ. ಏಕಾಂಗಿಗಳನ್ನು ಕನಿಕರಿಸಿ ಸಂಸಾರಸ್ಥರನ್ನಾಗಿ ಮಾಡಿರಿ ದೇವರೇ. ಆರ್ಥಿಕ ಸಮಸ್ಯೆಗಳಲ್ಲಿ ಚದರಿ ಹೋದಂಥವರನ್ನು ಕನಿಕರಿಸಿರಿ. ಒಂದಲ್ಲ ಒಂದು ಮಾರ್ಗ ತೆರೆದು ಆರ್ಥಿಕವಾಗಿ ಸ್ಥಿರಪಡಿಸಿರಿ ದೇವರೇ. ತಂದೆಯೇ, ರಕ್ಷಣೆ ಇಲ್ಲದಂತಹ ಆ ಗಂಡನನ್ನು, ಆ ಹೆಂಡತಿಯನ್ನು, ಆ ಮಕ್ಕಳನ್ನು ಕನಿಕರಿಸಿ ರಕ್ಷಿಸಿರಿ ದೇವರೇ. ರಕ್ಷಿಸಿರಿ ಏಸಯ್ಯ. ಯೇಸುವೇ, ಮಕ್ಕಳ ವಿದ್ಯಾಭ್ಯಾಸ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿರಿ ದೇವರೇ. ಜ್ಞಾನವನ್ನು ಕೊಡಿರಿ, ಜ್ಞಾಪಕ ಶಕ್ತಿಯನ್ನು ಕೊಡಿರಿ. ಕಷ್ಟಪಡುವಂತಹ ಮನಸ್ತತ್ವ ನಮ್ಮ ಮಕ್ಕಳಿಗೆ ದಯಪಾಲಿಸಿರಿ ದೇವರೇ. ಯವ್ವನ ಪ್ರಾಯದಲ್ಲಿ ಎಡವಿ ಬೀಳದಂತೆ, ಸೈತಾನನಿಗೆ ಒಳಗಾಗದಂತೆ ನಮ್ಮ ಮಕ್ಕಳನ್ನು ಕಾಪಾಡಿರಿ. ನಮ್ಮ ಮಕ್ಕಳನ್ನು ರಕ್ಷಿಸಿರಿ. ನಮ್ಮ ಮಕ್ಕಳು ನಿಮ್ಮ ನೊಗ ಹೊರಬೇಕು, ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ಸಾಕ್ಷಿಗಳಾಗಿ ಜೀವಿಸಬೇಕು. ಅದ್ಭುತ ಮಾಡಿರಿ ಯೇಸುವೆ, ಅದ್ಭುತ ಕಾರ್ಯ ಮಾಡಿರಿ. ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ ಕೊಡಿರಿ ದೇವರೇ. ಸಮಾಧಾನವನ್ನು ಕೊಡಿರಿ, ಆನಂದವನ್ನು ಕೊಡಿರಿ, ಸಂತೃಪ್ತಿಯನ್ನು ಕೊಡಿರಿ. ತಂದೆಯೇ, ನಿಮ್ಮ ಕೈಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.